ವರದಾ ದೇವಿ ಅಕ್ಷರಂ ಬ್ರಹ್ಮ ಸಂಹಿತಂ ಗಾಯತ್ರೀಂ ಛಂದಸಾಂ ಮಾತೇದಂ ಬ್ರಹ್ಮ ಜುಷಸ್ವ ಮೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಜನವರಿ ತಿಂಗಳು 2025 ಜನವರಿ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಮುಖ್ಯವಾಗಿ ಹಲವಾರು ಬದಲಾವಣೆಗಳು ಈ ತಿಂಗಳಿದೆ. 4ನೇ ತಾರೀಕು, ಜನವರಿ 4ನೇ ತಾರೀಕು ಬುಧ ನಿಮ್ಮ ರಾಶಿಗೆ 9ನೇ ಮನೆಗೆ ಬರ್ತಾರೆ. ಭಾಗ್ಯಸ್ಥಾನಕ್ಕೆ ಬುಧ ಬರ್ತಾರೆ. ಇದು ಒಳ್ಳೆ ಸೂಚಕ, ಶುಭ ಅಂತ ಹೇಳ್ಬೋದು ನಾವು. ಇನ್ನು 14ನೇ ತಾರೀಕು ರವಿ ಅಂದರೆ ಸೂರ್ಯ 10ನೇ ಮನೆಗೆ ಪ್ರವೇಶ ಆಗ್ತಾರೆ. ಮೇಷರಾಶಿಯವರಿಗೆ ದಶಮ ಸ್ಥಾನಕ್ಕೆ ಬರ್ತಾರೆ, ಅಂದರೆ ಕರ್ಮಸ್ಥಾನ, ವೃತ್ತಿ ಸ್ಥಾನಕ್ಕೆ ಬರ್ತಾರೆ. ಇನ್ನು 21ನೇ ತಾರೀಕು ಕುಜ ವಕ್ರಗತವಾಗಿ ನೀಚ ಸ್ಥಾನದಿಂದ ಹಿಂದಿನ ಮನೆಗೆ ಬರ್ತಾರೆ. ಅಂದರೆ ನಿಮ್ಮ ರಾಶ್ಯಾಧಿಪತಿ ಚತುರ್ಥ ಭಾವದಲ್ಲಿ ನೀಚನಾಗಿದ್ದಂಥ ರಾಶ್ಯಾಧಿಪತಿ ತೃತೀಯ ಭಾವಕ್ಕೆ 3ನೇ ಮನೆಗೆ ಬರ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಸಂಗತಿ ಅಂತ ಹೇಳ್ಬೋದು. 0 ಇದ್ದದ್ದು ಒಂದು 20% ಆದರೆ ಖುಷಿ ಅಲ್ವಾ? ಹಾಗೆ ಇನ್ನು 24ನೇ ತಾರೀಕು ಬುಧ ಮಕರ ರಾಶಿಗೆ ಪ್ರವೇಶ ಆಗಿ ದಶಮ ಸ್ಥಾನಕ್ಕೆ, ಮೇಷರಾಶಿಯವರಿಗೆ ದಶಮ ಸ್ಥಾನಕ್ಕೆ ಬರ್ತಾರೆ. 28ನೇ ತಾರೀಕು ಶುಕ್ರ 12ನೇ ಮನೆಗೆ ಬರ್ತಾರೆ. ಬಂದರೂ ಕೂಡ ಉಚ್ಚ ಸ್ಥಾನ, ಎಕ್ಸಾಲ್ಟೆಡ್ ಪೊಸಿಷನ್. ಈ 5 ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನಾವು ಕಾಣಬಹುದು. ಈ ಬದಲಾವಣೆಗಳಲ್ಲಿ ಮೇಷರಾಶಿಯವರಿಗೆ ಏನು ಒಳಿತು, ಏನು ಕೆಡುಕು ಅನ್ನುವಂಥದ್ದನ್ನು ನಾವು ನೋಡ್ತಾ ಬರೋಣ. ನೋಡಿ, ರಾಶಿಯಿಂದ 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಪ್ರಸ್ತುತ ಅಂತೂ ಗುರುಬಲ ಇದೆ, ಏನೂ ತೊಂದರೆ ಇಲ್ಲ. ಗುರುಬಲ ಇದ್ದಾಗ ನಾವು ಅದನ್ನು ಉಪಯೋಗಿಸ್ಕೊಂಡು ಏನಾದರೂ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡ್ಕೋಬೇಕು. ಎಕ್ಸಾಂಪಲ್ ಹೇಳ್ತೀನಿ ನಾನು. ಒಂದು ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡೋದು, ಅಥವಾ ಒಂದು ವ್ಯಾಪಾರವನ್ನು ಶುರು ಮಾಡೋದು, ಅಥವಾ ಒಂದು ಮನೆ ಕಟ್ಟುವಂಥ ವಿಚಾರ, ಅಥವಾ ಭೂಮಿಯನ್ನು ಕೊಳ್ಳುವಂತಹ ವಿಚಾರ, ಈ ಥರದ್ದು ಏನಾದರೂ ಒಂದು ಶುಭ ಕಾರ್ಯಕ್ಕೆ ಪ್ಲ್ಯಾನ್ ಮಾಡೋದಾದರೆ ಗುರುಬಲ ಇದ್ದಂಥ ಸಮಯದಲ್ಲಿ ಪ್ಲ್ಯಾನ್ ಮಾಡಬೇಕು. ಈಗಾಗಲೇ ಮೇಷರಾಶಿಯವರಿಗೆ ಗುರುಬಲ ಇದೆ. ಪ್ರಸ್ತುತ ಜನವರಿ ತಿಂಗಳಲ್ಲಂತೂ ಗುರುವಿಂದ ಯಾವುದೇ ಕೆಟ್ಟದ್ದಿಲ್ಲ. ನಿಮ್ಗೆ ಅವರೇ ಭಾಗ್ಯಾಧಿಪತಿ, ಅವರೇ ಶಯನಾಧಿಪತಿ, ಅವರೇ ಭೋಗಾಧಿಪತಿ, ಅವರೇ ನಿಮಗೆ ಋಣರೋಗ ಎಲ್ಲವನ್ನ ಬ್ಯಾಲೆನ್ಸ್ ಮಾಡುವಂತಹ ಗ್ರಹ. ನಷ್ಟಸ್ಥಾನನೂ ಅವರಿಂದನೇ ಆಗುತ್ತೆ. ಹಾಗಾಗಿ ಗುರು ಮೇಷರಾಶಿಯವರಿಗೆ ಯಾವತ್ತಿದ್ರೂ ಭಾಗ್ಯನೇ. ಅಂಥ ಗುರು ನಿಮಗೆ ಅದ್ಭುತವಾದ ಸ್ಥಾನದಲ್ಲಿರ್ತಕ್ಕಂಥದ್ದು ಒಂದು ಶುಭ ಸಂಗತಿ. ಅದನ್ನು ನೀವು ಉಪಯೋಗಿಸ್ಕೊಂಡ್ರೆ, ಯುಟಿಲೈಸ್ ಮಾಡಿಕೊಂಡ್ರೆ ಖಂಡಿತವಾಗಲೂ ನಿಮ್ಮ ಪ್ರಯತ್ನಕ್ಕೆ ಫಲ ಅಂತೂ ಖಂಡಿತ ಸಿಗತ್ತೆ. ಇನ್ನು ರಾಶಿಯಾಧಿಪತಿಯಾಗಿರ್ತಕ್ಕಂಥ ಕುಜ ಹಾಗೂ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಕುಜ ನಿಮಗೆ ತೃತೀಯ ಭಾವಕ್ಕೆ ವಕ್ರಗತವಾಗಿ ಬರ್ತಾರೆ. ಇದೊಂದು ಸ್ವಲ್ಪ ಮಟ್ಟಿಗೆ ಅನುಕೂಲ, ತೀರಾ ಅನುಕೂಲ ಏನಿಲ್ಲ. ಸುಮಾರು 100 ರೂಪಾಯಿ ನಷ್ಟ ಆಗೋ ಜಾಗದಲ್ಲಿ 80 ರೂಪಾಯಿ ನಷ್ಟ ಆಗುತ್ತೆ. ಆ ರೀತಿ ನಾವು ಎಕ್ಸಾಂಪಲ್ ಕೊಡ್ಬೋದು ನಿಮಗೆ. ಕುಜ ನಿಮಗೆ ಟೈಮ್ ಚೆನ್ನಾಗಿಲ್ಲ. ಕುಜ ಬಂದು ಬಲಿಷ್ಠವಾಗಿ ಇಲ್ಲದೆ ಇರೋದ್ರಿಂದ ಸಾಧಾರಣವಾಗಿ ಏನಾಗುತ್ತೆ, ಕುಜನ ಒಂದು ಸಮಸ್ಯೆಗಳು ಅನ್ನುವಂಥದ್ದು ನಮ್ಮಲ್ಲಿ ಬರುತ್ತೆ. ಅಂದರೆ ರಕ್ತದ ಸಮಸ್ಯೆಗಳು ದೇಹದಲ್ಲಿ, ಆಮೇಲೆ ಸ್ವಲ್ಪ ಮೋಷನ್ ಇಶ್ಯೂಸ್ ಆಗುವಂಥದ್ದು, ಅಂದರೆ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗುವಂಥದ್ದು, ಇದೆಲ್ಲ ಮೇಷರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಕಾಡುವಂಥ ಸಾಧ್ಯತೆ. ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸೋದು, ಟ್ರೀಟ್ಮೆಂಟ್ ತಗೊಳ್ಳೋದು, ಏನಾದರೂ ಸಾಧ್ಯತೆಗಳು ಮೇಷರಾಶಿಯವರಿಗೆ ಹೆಚ್ಚು ಕಾಣ್ತಾ ಇದೆ. ಆಮೇಲೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರಿಗೆ ಚೆನ್ನಾಗಿಲ್ಲ. ಆಮೇಲೆ ಮನೆ ಕೆಲಸ ಮಾಡುವಂಥ ಮೇಸ್ತ್ರಿಗಾಗ್ಬೋದು, ಇಂಜಿನಿಯರ್ಗಳಿಗಾಗ್ಬೋದು, ಭೂಮಿ ಸಂಬಂಧಪಟ್ಟಂಥ ವ್ಯವಸಾಯ ಮಾಡೋರ್ಗಾಗ್ಬೋದು, ಯಾರಿಗೂ ಅಷ್ಟೊಂದೇನು ಉತ್ತಮವಾದ ಸಮಯ ಅಲ್ಲ. ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅನುಕೂಲಗಳು ಬಹಳ ಕಡಿಮೆ. ರಾಶಿಯಿಂದ ದ್ವಿತೀಯ 2 ಮತ್ತು ವಿಶೇಷವಾಗಿ 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಲಾಭಸ್ಥಾನದಲ್ಲಿರ್ತಾರೆ. ಎಷ್ಟುವರೆಗೂ 28ನೇ ತಾರೀಕುವರೆಗೂ ಲಾಭಸ್ಥಾನದಲ್ಲಿರ್ತಾರೆ. ಹಾಗಾಗಿ ಕುಟುಂಬದಲ್ಲಿ ಸೌಖ್ಯ, ಶುಭ ಕಾರ್ಯಗಳಿಗೆ ಹೋಗಿ ಬರುವುದು, ಮತ್ತು ಸಂತೋಷ ಅನ್ನುವಂಥದ್ದು ನಿಮಗೆ ಕಾಡುತ್ತೆ. ಜೊತೆಗೆ ಧನ ಆಗಮನ ಅನ್ನುವಂಥದ್ದು ನಿಮಗೆ ಅನುಕೂಲ ಆಗುತ್ತೆ, ಅನುಕೂಲಕರವಾದಂಥ ವಾತಾವರಣ ಸೃಷ್ಟಿ ಮಾಡುತ್ತೆ. ಅದರದ್ದು ಹೊರತಾಗಿ ವಿವಾಹ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ಪಾರ್ಟ್ನರ್ಶಿಪ್ ಸಂಬಂಧಪಟ್ಟಂಥ ಬಿಸ್ನೆಸ್ಗಳಲ್ಲಿ ನಿಮಗೆ ಅನುಕೂಲಗಳು ಜಾಸ್ತಿ ಇರುತ್ತೆ. ಶೇರ್ ಬಿಸ್ನೆಸ್ಸಲ್ಲಿ ಏರುಪೇರು ಜಾಸ್ತಿ ಆಗುತ್ತೆ. ಹಾಗಾಗಿ ಹೆಚ್ಚು ನೀವು ಅದರಲ್ಲಿ ತಲೆ ಕೆಡಿಸ್ಕೊಳ್ಳೋಂಥದ್ದು ಬೇಡ ಮೇಷರಾಶಿಯವರಿಗೆ. ಇನ್ನು ರಾಶಿಯಿಂದ 5ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ 9ನೇ ಮನೆಯಲ್ಲಿ ಇರ್ತಾರೆ. ಎಲ್ಲಿವರೆಗೂ? 16ನೇ ತಾರೀಕುವರೆಗೂ. 16ನೇ ತಾರೀಕು
14ನೇ ತಾರೀಕು ರವಿ ಸೂರ್ಯ ಬದಲಾವಣೆ ಆಗುತ್ತೆ, ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ. ಒಂದು 2 ದಿನ ಎಕ್ಸ್ಟೆಂಡ್ ಮಾಡಿಕೊಂಡು 16ನೇ ತಾರೀಕಿಂದ ಸೂರ್ಯ ಶತ್ರು ಮನೆಗೆ ಬರ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಎಲ್ಲೋ ಉದ್ಯೋಗದಲ್ಲಿ ಕಿರಿಕಿರಿ ಇತ್ಯಾದಿಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ. ಸ್ವಲ್ಪ ಉದ್ಯೋಗದಲ್ಲಿ ಬ್ಯಾಲೆನ್ಸ್ ಮಾಡುವುದು ಭಾಳ ಉತ್ತಮ. ಇನ್ನು ನೋಡಿ, ರಾಶಿಯಿಂದ 6 ಮತ್ತು 3ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಬುಧ ಒಂದು ಭಾಗ್ಯಸ್ಥಾನಕ್ಕೆ ಬರ್ತಾ ಇರತಕ್ಕಂಥದ್ರಿಂದ ಸ್ವಲ್ಪ ಧೈರ್ಯ ಹೆಚ್ಚಾಗುತ್ತೆ, ಸ್ವಲ್ಪ ಶತ್ರುಗಳು ಕಡಿಮೆ ಆಗ್ತಾರೆ, ಸ್ವಲ್ಪ ಸಾಲಬಾಧೆ ಕಡಿಮೆ ಆಗುತ್ತೆ. ಒಟ್ಟಾರೆ ಹೇಳೋಕ್ಕಾದ್ರೆ ಒಂದು ಅನುಕೂಲಗಳು ಹೆಚ್ಚಾಗಿ ಕಾಣ್ತಾ ಇರತಕ್ಕಂಥದ್ದನ್ನು ನಾವು ಕಾಣಬಹುದು ಬುಧನಿಂದ. ಇನ್ನು ಶನಿ ಅಂತೀರಾ, ಶನಿ ನಿಮಗೆ ಲಾಭಸ್ಥಾನದಲ್ಲೇ ಇದ್ದಾರೆ, ಏನು ತೊಂದರೆ ಇಲ್ಲ. ಅವರು ವ್ಯಯಸ್ಥಾನಕ್ಕೆ ಬರೋದಕ್ಕಿಂತ 3 ತಿಂಗಳಿದೆ. ವ್ಯಯಸ್ಥಾನಕ್ಕೆ ಬಂದ ಮೇಲೆ ಶನಿಯಿಂದ ಸ್ವಲ್ಪ ತೊಂದರೆಗಳು ಬರಬಹುದು, ಯಾಕಂದರೆ 7.5 ಪ್ರಾರಂಭ ಆಗಬಹುದು. ಹಾಗಾಗಿ ವ್ಯಯಸ್ಥಾನಕ್ಕೆ ಬರೋ ಮುಂಚೆ ಏನು ಸಮಸ್ಯೆ ಇಲ್ಲ. ಈಗ ಲಾಭಸ್ಥಾನದಿಂದ ಶನಿಯಿಂದ ನಿಮ್ಗೆ ಅನುಕೂಲವೇ ಹೊರತು ಅನಾನುಕೂಲ ಅಂತೂ ಖಂಡಿತ ಇಲ್ಲ. ಓವರಾಲ್ ನೋಡಿದಾಗ ಉತ್ತಮವಾದ ಫಲವನ್ನು ನಾವು ಅಪೇಕ್ಷೆ ಪಡ್ಬೋದು. ಅಂದರೆ ಶನಿ ಅಂದಮೇಲೆ ನಮ್ಗೆ ಜ್ಞಾಪಕ ಬಂತು ಏನಂತಂದರೆ, ಈಗ ನಿಮಗೆ 3 ತಿಂಗಳು ಮಾತ್ರ ಶನಿ ಲಾಭಸ್ಥಾನದಲ್ಲಿರ್ತಾರೆ, ಆಮೇಲೆ ನಷ್ಟಸ್ಥಾನ ವ್ಯಯಸ್ಥಾನಕ್ಕೆ ಬಂದು ನೀವು 7.5 ಪ್ರಾರಂಭ ಆಗುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ 7.5 ಪ್ರಾರಂಭ ಆಗೋದ್ರಿಂದ ನೀವು ಶನಿ ಶಾಂತಿ ಮಾಡಿಸ್ಕೋಬೇಕು. ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಶನಿ ಶಾಂತಿ ಮಾಡ್ತಾಯಿದ್ರೆ ಮಾಡಿಸ್ಕೊಳ್ಳಿ. ಎಲ್ಲೂ ಅನುಕೂಲ ಆಗಲಿಲ್ವಾ, ನಿಮಗೋಸ್ಕರ ನಿಮ್ಮ ಸಹಕಾರದಿಂದ 1 ಲಕ್ಷ ಸ್ವಾಹಾಕಾರದ ಶನೈಶ್ಚರ ಮಹಾಯಜ್ಞವನ್ನು ನಾನು ಮಾಡ್ತಾ ಇದ್ದೇನೆ. ಇದು ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆದರೆ ಮಾರ್ಚ್ 29ನೇ ತಾರೀಕಿಗೆ ಯಜ್ಞವನ್ನು ಮಾಡ್ತಾ ಇದ್ದೇನೆ. ಈ ಯಜ್ಞ ಬಹಳ ವಿಶೇಷವಾದಂಥದ್ದು. ಇದಕ್ಕೆ 431 ರೂಪಾಯಿ, 4 + 3 + 1 = 8. 8 ಅಂದರೆ ಶನಿ ನಂಬರ್. ಹಾಗಾಗಿ ಈ ಒಂದು ವಿಶೇಷವಾದಂಥ ಸಂಖ್ಯೆಯನ್ನು ಇಟ್ಟು ಈ ಒಂದು ಪೂಜೆ ಯಜ್ಞಕ್ಕೆ ಸಂಕಲ್ಪ ಮಾಡಿ nityasauಭಾಗ್ಯ.in ಅನ್ನುವಂತಹ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆದರೆ ಆ ವೆಬ್ಸೈಟಲ್ಲಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಅದರಲ್ಲಿ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ಫಿಲಪ್ ಮಾಡಿ ಸ್ಕ್ಯಾನರಲ್ಲಿ 431 ರೂಪಾಯಿ ಪೇ ಮಾಡಿದ್ರೆ ನಿಮಗೆ ರಿಜಿಸ್ಟರ್ ಆಗುತ್ತೆ. ಸಂಕಲ್ಪ ಆಗಿ ಮನೆಗೆ ಒಂದು ಪ್ರಸಾದ ಬರುತ್ತೆ, ಅದು ಕುದುರೆ ಲಾಳ ಅನ್ನುವಂಥದ್ದು ಪ್ರಸಾದವಾಗಿ ಮನೆಗೆ ಬರುತ್ತೆ, ಜೊತೆಗೆ ಅಕ್ಷತೆ ಬರುತ್ತೆ. ಅದಕ್ಕೆ ಅಡ್ರೆಸ್ಸನ್ನು ಕರೆಕ್ಟಾಗಿ ಮಾಡಿ. ಒಬ್ಬರಿಗೆ 431 ರೂಪಾಯಿ ಆದ್ದರಿಂದ ನೀವು ಅದನ್ನು ರಿಜಿಸ್ಟ್ರೇಷನ್ ಫಾರ್ಮ್ ಫಿಲಪ್ ಮಾಡಿದ್ರೆ 7.5 ಪ್ರಾರಂಭ ಆಗೋ ಸಮಯದಲ್ಲಿ ಒಂದು ಶನಿ ಶಾಂತಿ ಆಗುತ್ತೆ. ತನ್ಮೂಲಕ ಶನಿಯ ಆಗ್ರಹದಿಂದ ದೂರವಾಗಿ ಶನಿಯ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಾ. ಇದೊಂದು ಮೂಲವಾದ ವಿಚಾರ. ಇನ್ನು ಆ ಒಂದು ಪೂಜೆ ಮಹಾಯಜ್ಞವನ್ನು ನೀವು ಲೈವಲ್ಲಿ ನೋಡ್ಬೋದು ಯೂಟ್ಯೂಬ್, ಫೇಸ್ಬುಕ್ಕಲ್ಲಿ. ಜೊತೆಗೆ ಲೊಕೇಶನ್ನು ಕೂಡ ಮಾರ್ಚ್ 1ನೇ ವಾರದಲ್ಲಿ ತಿಳಿಸಲಾಗುತ್ತೆ. ನೀವು ನೇರವಾಗಿ ಬಂದು ಕೂಡ ದರ್ಶನ ಮಾಡ್ಬೋದು. ಬಟ್ ಪ್ರಸಾದ ಮಾತ್ರ ನಿಮಗೆ ಇದ್ರ ಮುಖಾಂತರ ಬರುತ್ತೆ, ಪೋಸ್ಟ್ ಮುಖಾಂತರ ಬರುತ್ತೆ. ಸರಿ, ಹಾಗಾದರೆ ಮೇಷರಾಶಿಯವರಿಗೆ ಇನ್ನೂ ಏನೇನು ಫಲಗಳು ಅಂತಂದರೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಇರುತ್ತೆ. ರಾಹು 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಒಳ್ಳೆಯದು, ಯಾಕೆಂದರೆ ಪಾಪಗ್ರಹ ಪಾಪಸ್ಥಾನದಲ್ಲಿದ್ದರೆ ಸ್ವಲ್ಪ ಶುಭ ಫಲ ಅಂತ ಹೇಳ್ಬೋದು. ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ, ಅನಗತ್ಯ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆಗಳು. ವೃತ್ತಿ ಜೀವನದಲ್ಲಿ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು, ಸ್ವಲ್ಪ ಇಂಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ, ಅದೆಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಸ್ವಲ್ಪ ಪ್ಲ್ಯಾನ್ಡ್ ಲೈಫನ್ನು ಲೀಡ್ ಮಾಡೋದಕ್ಕೆ ನೀವು ಸ್ವಲ್ಪ ಮಾರ್ಗದರ್ಶಕರನ್ನು, ಅನುಭವಸ್ಥರನ್ನ ಕೇಳಿ ಒಂದು ಸ್ವಲ್ಪ ಏನಾರ ಫೈನಲ್ ಡಿಸಿಷನ್ಸನ್ನು ತಗೊಳ್ಬೇಕು. ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ಗೋ ಅಥವಾ ಫ್ಯೂಚರ್ ಲೈಫ್ಗೆ ಬೇಕಾದಂಥ ಒಂದು ಭೂಮಿ ತೊಗೊಳ್ಳುವಂಥದ್ದು, ಈ ಥರದ್ದು ಏನಾದರೂ ಒಂದು ಪ್ಲ್ಯಾನ್ ಮಾಡೋದು ಭಾಳ ಉತ್ತಮ. ಈ ಜನವರಿ ಎಂಡಲ್ಲಿ ನೀವು ಅದನ್ನು ಶುರು ಮಾಡಿದ್ರೆ ಭಾಳ ಒಳ್ಳೆಯದು. ವೃತ್ತಿ ಜೀವನಕ್ಕೆ ಸ್ವಲ್ಪ ತೊಂದರೆಗಳಿದ್ದರೂ, ಖರ್ಚುಗಳು ಜಾಸ್ತಿ ಆದರೂ ಅದನ್ನು ಬ್ಯಾಲೆನ್ಸ್ ಮಾಡಿದ್ರೆ ಖಂಡಿತ ನಿಮಗೆ ಲಾಭದಾಯಕವಾಗುತ್ತೆ. ಇನ್ನು ಶನಿ ನಿಮಗೆ ಒಳ್ಳೆ ಫಲವನ್ನು ಕೊಡ್ತಾನೆ, ಗುರುನು ಒಳ್ಳೆ ಫಲವನ್ನು ಕೊಡ್ತಾನೆ, ಏನೂ ಸಮಸ್ಯೆಗಳಿಲ್ಲ. ತಾಳ್ಮೆ ತುಂಬ ಮುಖ್ಯ ಆಗುತ್ತೆ ಮೇಷರಾಶಿಯವರಿಗೆ. ಧನಾತ್ಮಕ ಫಲಿತಾಂಶಗಳು ನಿಮಗೆ ಬೇಕು ಅಂತಂದರೆ ಹೆಚ್ಚು ನೀವೇನು ಮಾಡಬೇಕು, ಆಂಜನೇಯ ಸ್ವಾಮಿ ಆರಾಧನೆ ಮಾಡಬೇಕು, ಹನುಮಂತನನ್ನು ಆರಾಧನೆ ಮಾಡುವಂಥದ್ದು, ಸುಂದರಕಾಂಡ ಪುಸ್ತಕ ದಾನ ಮಾಡುವಂಥದ್ದು, ಸುಂದರಕಾಂಡ ಗ್ರಂಥವನ್ನು ತೊಗೊಂಬಂದು ಓದುವಂಥದ್ದು, ಹನುಮಾನ್ ಚಾಲೀಸವನ್ನು ದಿನ ಕೇಳುವಂಥದ್ದು, ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬರುವಂಥದ್ದು, ಇದು ಭಾಳ ಒಳ್ಳೆಯದು. ಇದನ್ನು ಮಾಡೋದ್ರಿಂದ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಕೆಡುಕುಗಳು ಅಂತ ಕೆಟ್ಟದ್ದು ಅಂತ ಏನಾದರೂ ಇರುತ್ತಲ್ಲ, ಅದು ಕೂಡ ದೂರ ಆಗುತ್ತೆ. ತನ್ಮೂಲಕ ಭಗವಂತ ಒಳ್ಳೆಯ ಫಲವನ್ನು ಕೊಡೋದಕ್ಕೆ ನಿಮಗೊಂದು ಆಸ್ಪದ ಅಂದರೆ ದಾರಿ ಮಾಡಿಕೊಡ್ಲಿಕ್ಕೆ ಭಾಳ ಸುಲಭವಾಗುತ್ತೆ, ಸುಗಮವೂ ಆಗುತ್ತೆ. ಓವರಾಲ್ ನೋಡಿದಾಗ ಮೇಷರಾಶಿಯವರಿಗೆ ಮಿಶ್ರ ಫಲದಾಯಕ. ಈ ಕಡೆ ಹೆಚ್ಚು ಲಾಭವೂ ಇಲ್ಲ, ಹೆಚ್ಚು ನಷ್ಟವೂ ಇಲ್ಲ, ಬ್ಯಾಲೆನ್ಸ್ಡಾಗಿ ಹೋಗುತ್ತೆ ಜನವರಿ ತಿಂಗಳು. ಏನೂ ಭಯಪಟ್ಟು ಯಾವುದೇ ಪೂಜೆ, ಯಜ್ಞ, ಶಾಂತಿ, ಹೋಮ ಇತ್ಯಾದಿಗಳ ಅವಶ್ಯಕತೆ ಇಲ್ಲ. ಇದೊಂದು ಆಂಜನೇಯನ ಪೂಜೆ ಮಾಡೋದ್ರಿಂದ, ಸುಲಭ ಪರಿಹಾರಗಳಿಂದ ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ.
ಇನ್ನೂ ಏನಾದರೂ ದೊಡ್ಡ ದೊಡ್ಡ ಡಿಸಿಷನ್ಸ್ ತೊಗೊಳ್ಬೇಕು ಅಂತಂದರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಏನಾದರೂ ಬೇಕಾದರೆ ಸುಲಭ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಮತ್ತಷ್ಟು ನಿಮಗೆ ಅಭಿವೃದ್ಧಿಯನ್ನು ಭಗವಂತ ಕೊಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.